ಸೊ ನೋಡಿ, ಏನು ಅಂದರೆ ವೇಟ್ ಲಾಸ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಏನು, ಉಪವಾಸ ಇರಬೇಕು, ಡಯಟ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು ಅಂದರೆ ನಮಗೆ ವೇಟ್ ಲಾಸ್ ಆಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಬಟ್ ನಾವು ಇದರಲ್ಲಿ ಮೂಲ ಕಾರಣ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಏನಾಗಿರುತ್ತೆ ವೇಟ್ ಗೇನ್ ಯಾಕೆ ಆಗಿರುತ್ತೆ ಅಂತಂದರೆ, ಫಸ್ಟ್ ನಮ್ಮದು ಲೈಫ್ ಸ್ಟೈಲ್ನ ನಾವು ಸರಿ ಇಟ್ಕೊಂಡಿರಲ್ಲ, ಟೈಮ್ ಟು ಟೈಮ್ ತಿನ್ನಲ್ಲ, ಮಲ್ಕೊಳ್ಳಲ್ಲ. ಸೊ ಇದರಿಂದ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಅಂದರೆ ನಾವು ತಿಂದಿರೋ ಫುಡ್ಡು ಏನು ಎನರ್ಜಿ ಕನ್ವರ್ಟ್ ಆಗಲ್ಲ. ಎನರ್ಜಿ ಕನ್ವರ್ಟ್ ಆಗದೆ ಇದ್ದಾಗ ಮೆಟಬಾಲಿಸಮ್ ಏರುಪೇರು ಆಗುತ್ತೆ. ಮೆಟಬಾಲಿಸಮ್ ಏರುಪೇರು ಆದಾಗ ಏನಾಗುತ್ತೆ, ನಿಮ್ಮ ಚಯಾಪಚಯ ಕ್ರಿಯೆಗಳು ಏನಿದೆಯೋ ಡಿಸ್ಟರ್ಬ್ ಆಗುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಏನು ಫುಡ್ ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು ಅದು ನಿಮಗೆ ಬೊಜ್ಜಾಗಿ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ವೇಟ್ ಗೇನ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯಾವ ಥರ ನಿಮ್ಮ ವೇಟ್ ಗೇನ್ ಆಗಿದೆಯೋ ಅದೇ ಥರ ವೇಟ್ ಲಾಸ್ ಮಾಡಿಸ್ತೀನಿ ನಾನು. ಸೊ ನಾನು 2 ಸ್ಟೆಪ್ಪಿನ ಸಿಸ್ಟಮ್ನ ಇವತ್ತೇ ಜಾಯಿನ್ ಆಗಿ ಆ್ಯಂಡ್ ಈ ನಿಮ್ಮ ಇನ್ಸುಲಿನ್ ಲೆವೆಲ್, ಮೆಟಬಾಲಿಕ್, ಚಯಾಪಚಯ ಕ್ರಿಯೆಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ, ನಿಮ್ಮ ವೇಟ್ ಲಾಸ್ ತಾನೇ ಆಗುತ್ತೆ.